ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು PCOD ಮತ್ತು PCOS ಬಗ್ಗೆ ತಿಳ್ಕೊಳ್ಳೋಣ. PCOD, PCOS ಎರಡು ಸೇಮಾ? ಅಲ್ಲ, ಎರಡು ಬೇರೆ ಬೇರೆ. PCOD ಅಂದರೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ, PCOS ಅಂದರೆ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಂತ. ಇವೆರಡೂ ಕೂಡ ಹಾರ್ಮೋನಿಗೆ ಸಂಬಂಧಪಟ್ಟ ಕಾಯಿಲೆಗಳು. ಹಾರ್ಮೋನಲ್ ಡಿಸಾರ್ಡರ್ಸ್ ಆದಾಗ ಈ ಥರ ಕಾಯಿಲೆಗಳು ಬರೋ ಚಾನ್ಸಸ್ ಇರುತ್ತೆ. ಮೊದಲನೇದಾಗಿ PCOD ಅಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ ಅಂದರೆ, ನಿಮ್ಮ ಓವರೀಸ್ ಅಂದರೆ ಅಂಡಾಣು ಅದು ದೊಡ್ಡದಾಗಿರುತ್ತೆ. ಹಾಗೆ ದೊಡ್ಡದಾಗಿರೋ ಅಂಡಾಣು ಸುತ್ತ ಚಿಕ್ಕ ಚಿಕ್ಕ ಸಿಸ್ಟ್ ಅಂದರೆ ನೀರಿನ ಗುಳ್ಳೆಗಳು ಇರುತ್ತೆ. ಅದನ್ನೇ ಪಾಲಿ ಅಂದರೆ ತುಂಬ, ಸಿಸ್ಟ್ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ ಹೇಳ್ತೀವಿ. ಇದು PCOD. ಇದರಲ್ಲಿ ಇರ್ರೆಗ್ಯುಲರ್ ಮೆನ್ಸ್ಟ್ರೇಷನ್ಸ್ ಇರ್ಬೋದು ಹಾಗೂ ಇಲ್ದಲೇನೂ ಇರ್ಬೋದು. ಇನ್ನು PCOS ವಿಚಾರಕ್ಕೆ ಬಂದರೆ, ಇದರಲ್ಲಿ ಈ ಪ್ರಾಬ್ಲಮ್ ಜೊತೆಗೆ ಸಿಂಡ್ರೋಮ್ ಅಂದರೆ ತುಂಬಾ ಲಕ್ಷಣಗಳು, ಕಾಯಿಲೆಯ ಲಕ್ಷಣಗಳು. ಅದರಲ್ಲಿ ಸ್ಪೆಷಲಿ ವೆಯ್ಟ್ ಗೇನ್ ಆಗೋದು, ತುಂಬ ದಪ್ಪ ಆಗೋದು, ಕೂದಲು ಹೇರ್ ಥಿನ್ನಿಂಗ್ ಆಗುತ್ತೆ, ತಲೆಯಲ್ಲಿರೋ ಕೂದಲು ಕಮ್ಮಿ ಆಗುತ್ತೆ, ಆದರೆ ಬೇರೆ ಕಡೆ ಕೂದಲುಗಳು ಬೆಳೆಯುತ್ತೆ. ಅಂದರೆ ಮುಸ್ಟ್ಯಾಚಲ್ಲಿ ಅಥವಾ ಚಿನ್ನಲ್ಲಿ ಗಡ್ಡ ಥರ ಬೆಳಿಬೋದು, ಮೀಸೆ ಥರ ಬೆಳಿಬೋದು, ಎಕ್ಸ್ಟ್ರಾ ಗ್ರೋತು ತುಂಬಾ ಇರುತ್ತೆ. ಇದು ಯಾಕಾಗುತ್ತೆ ಅಂತ ಇವತ್ತವರೆಗೂ ಗೊತ್ತಿಲ್ಲ. ಮೇ ಬಿ ಜೆನೆಟಿಕ್ಸಿಂದ ಆಗ್ಬೋದು, ಅಥವಾ ಅವರ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಕೂಡ ಇದು ಕಾಯಿಲೆಗಳಾಗೋಕ್ಕೆ ಕಾರಣ ಆಗ್ಬೋದು. ಇದ್ರ ಜೊತೆಗೆ ಕೆಲವ್ರಿಗೆ ಡಯಾಬಿಟಿಸ್ ಆಗೋ ಚಾನ್ಸಸ್ ಇರುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಮೆನ್ಸ್ಟ್ರುಯಲ್ ಇರ್ರೆಗ್ಯುಲಾರಿಟಿ ಇರುತ್ತೆ. ಅಂದರೆ ಪೀರಿಯಡ್ಸ್ ಯಾವಾಗ ಬೇಕಾದ್ರೂ ಆಗ್ಬೋದು, 15 ಡೇಸ್ಗೂ ಆಗ್ಬೋದು, 3 ಮಂತ್ಸ್ ತನಕ ಆಗದಲ್ಲೇ ಇರ್ಬೋದು. ಇವು ಮೇನ್ ಸಿಂಪ್ಟಮ್ಸ್. ಅದ್ರ ಜೊತೆಗೆ ಹೆವಿ ಬ್ಲೀಡಿಂಗಿಂದ ಅನಿಮಿಯಾ ಆಗ್ಬೋದು, ಮೊಡವೆಗಳು ಜಾಸ್ತಿ ಆಗ್ಬೋದು, ಮೂಡ್ ಸ್ವಿಂಗ್ಸ್ ಇರುತ್ತೆ, ಹೆಡೇಕ್ ಇರುತ್ತೆ, ಈ ಥರ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ. ಈಗ ಇದರದ್ದು ಟ್ರೀಟ್ಮೆಂಟ್ಸ್ ನೋಡೋಣ. ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸಿ, USG ಮಾಡಿಸಿ, ಅದರಲ್ಲಿ PCOD ಕನ್ಫರ್ಮ್ ಆದಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಮೇನ್ಲಿ ಹಾರ್ಮೋನಲ್ ಥೆರಪಿ ಅಂತ ಕೊಡ್ತಾರೆ. ಯಾರಿಗೆ ಇರ್ರೆಗ್ಯುಲರ್ ಮೆನ್ಸ್ಟ್ರೇಷನ್ಸ್ ಇರುತ್ತೆ ಅವ್ರಿಗೆ 3 ಮಂತ್ಸ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಜೊತೆಗೆ ಡಯಾಬಿಟಿಕ್ ಮ್ಯಾನೇಜ್ಮೆಂಟ್ಸ್ ಮಾಡ್ಬೋದು, ಕೊಲೆಸ್ಟ್ರಾಲ್ ಮ್ಯಾನೇಜ್ಮೆಂಟ್ಸ್. ಆಮೇಲೆ ಕೆಲವ್ರಿಗೆ ಇನ್ಫರ್ಟಿಲಿಟಿ ಇರುತ್ತೆ, ಯಾರಿಗೆ ಮಕ್ಕಳಾಗ್ತಾ ಇರಲ್ಲ ಅವರಿಗೆ IVF ಇಂದಾಗಲಿ ಅಥವಾ ಟ್ರೀಟ್ಮೆಂಟ್ ಪ್ರೊಸೀಜರ್ಸಿಂದಾಗಿ ಇನ್ಫರ್ಟಿಲಿಟಿನ ಹೀಲ್ ಮಾಡ್ಬೋದು. ಮೊಡವೆಗಳಿಗೆ, ಅನಿಮಿಯಾಗಳಿಗೆ ಡಾಕ್ಟರ್ ನಿಮ್ಮದು ಬ್ಲಡ್ ರಿಪೋರ್ಟ್ಸ್ ಎಲ್ಲ ನೋಡಿಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ. ಈ ಪ್ರಾಬ್ಲಮ್ನ ರಿವರ್ಸ್ ಮಾಡ್ಬೋದಾ, ವಾಪಸ್ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದಾ, ಅದಕ್ಕೋಸ್ಕರನೇ ಕೆಲವೊಂದು ಹೋಮ್ ಟಿಪ್ಸ್ ಇದೆ. ಆದರೆ ಅದನ್ನು ತಿಳ್ಕೊಳೋಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮೊದಲನೇದಾಗಿ ಆಲೋವೆರಾ ಜ್ಯೂಸ್, ಇದನ್ನು ನಾವು ಡೈಲಿ ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ 3 ತಿಂಗಳು ಕುಡಿದ್ರೆ ಇರ್ರೆಗ್ಯುಲರ್ ಮೆನ್ಸ್ಟ್ರೇಷನ್ಸ್ ರೆಗ್ಯುಲರ್ ಆಗುತ್ತೆ. ಎರಡನೇದು ಫ್ಲ್ಯಾಕ್ಸ್ ಸೀಡ್ಸ್, ಹುರಿದ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡು ಅದನ್ನು ಹಾಲೆಲ್ಲಾರು ತೊಗೋಬೋದು, ಮಜ್ಜಿಗೆಲ್ಲಾರು ತೊಗೋಬೋದು, ನೀವು ತಿನ್ನೋ ತಿಂಡಿಗಳ ಜೊತೆಗೆ ಆ್ಯಡ್ ಮಾಡ್ಕೋಬೋದು, ಮೊಸರು ಜೊತೆಗೆ ಆ್ಯಡ್ ಮಾಡ್ಬೋದು, ಅನ್ನ ಜೊತೆಗೆ ಆ್ಯಡ್ ಮಾಡ್ಬೋದು, ಅಗಸೆ ಪೂಜದ ಚಟ್ನಿ ಪುಡಿ ಮಾಡ್ಕೊಂಡು ತಿನ್ಬೋದು. ಈ ಥರ ಹಲವಾರು ರೀತಿಯಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ನ ತೊಗೋಬೋದು. ಇದು ಹಾರ್ಮೋನ್ನ ಬ್ಯಾಲೆನ್ಸ್ ಮಾಡುತ್ತೆ. ಇನ್ನು 3ನೇ ಟಿಪ್ಪು ಕೋರಿಯಾಂಡರ್ ಸೀಡ್ಸ್ ಅಂದರೆ ಧನಿಯಾ ಬೀಜ. ಇದನ್ನು 1 ಗ್ಲಾಸ್ ಬಿಸಿನೀರಲ್ಲಿ ರಾತ್ರಿ ನೆನೆ ಹಾಕಬೇಕು. 2 ಸ್ಪೂನ್ ಧನಿಯಾ ಬೀಜನ ನೆನೆ ಹಾಕಿ ಬೆಳಗ್ಗೆ ಎದ್ದು ಆ ನೀರನ್ನ ಚೆನ್ನಾಗಿ ಬೀಜಗಳ ಜೊತೆಗೆ ಕುದಿಸ್ಬೇಕು. ಇದನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದಾಗ ತೊಗೋಬೋದು. ಇವನ್ ಆಲೋವೆರಾ ಜ್ಯೂಸು ಅಥವಾ ಧನಿಯಾ ಜ್ಯೂಸು ಯಾವುದಾದ್ರು ತೊಗೊಂಡು ಕುಡಿಬೋದು. ಇದು ಬಾಡಿನ ಡಿಟಾಕ್ಸಿಫೈ ಮಾಡುತ್ತೆ. 4ನೇ ಟಿಪ್ಪು ಗೋಲ್ಡನ್ ವಾಟರ್. 1 ಚಿಟಿಕೆ ಅರಿಶಿನದ ಪುಡಿ ಮತ್ತು ಶುಂಠಿ ಪುಡಿ ಎರಡನ್ನು 1 ಗ್ಲಾಸ್ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ 3 ಟೈಮು ದಿನ ಕುಡಿಬೋದು. ಆಫ್ಟರ್ ಫುಡ್ ತೊಗೊಂಡ್ರೆ ಒಳ್ಳೆಯದು. ಇದು ಆ್ಯಂಟಿ ಇನ್ಫ್ಲಮೇಟ್ರಿಯಾಗಿ ಕೆಲಸ ಮಾಡುತ್ತೆ. ಟೇಸ್ಟಿಗೋಸ್ಕರ ಬೇಕಾದರೆ ಸ್ವಲ್ಪ ಉಪ್ಪು, ನಿಂಬೆಹಣ್ಣು ಹಾಗೂ ಮೆಣಸನ್ನ ಹಾಕ್ಕೊಂಡು ಇದನ್ನು ಡೈಲಿ 3 ಟೈಮು ಕುಡಿಬೋದು. 5ನೇ ಟಿಪ್ಪು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡೋದು. ಮೆಡಿಟೇಷನ್ ಮಾಡ್ಬೋದು, ಯೋಗ ಮಾಡ್ಬೋದು, ಜಾಗಿಂಗ್ ಮಾಡ್ಬೋದು, ಇವನ್ ಜಿಮ್. ಯಾರಿಗೆ ಯೋಗ ಮಾಡೋಕ್ಕಾಗಲ್ಲ ಅವ್ರು ಜಿಮ್ ಜಾಯ್ನ್ ಆಗ್ಬೋದು. ತುಂಬ ವೆಯ್ಟ್ ಗೇನ್ ಆಗಿದ್ದರೆ ಯಾವುದೂ ಮಾಡೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ವಾಕಿಂಗಾರು ಮಾಡಬೇಕು. ಈ ಥರ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ನ ತೊಗೋಬೇಕು. ಇದು ತೊಗೊಳೋದ್ರಿಂದ ರಕ್ತ ಎಲ್ಲ, ಅನಿಮಿಯಾ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ವೆಜಿಟೇಬಲ್ಸ್ ತೊಗೋಬೇಕು, ಫ್ರೂಟ್ಸ್ ತೊಗೋಬೇಕು. ಸೀಸನಲ್ ಫ್ರೂಟ್ಸ್ ಯಾವ್ದು ಬರುತ್ತೆ ಅದನ್ನೆಲ್ಲ ತಿನ್ನಬೇಕಾಗತ್ತೆ. ಹಾಗೆ ಡ್ರೈ ಫ್ರೂಟ್ಸ್ ಇದೆಲ್ಲ ತೊಗೊಳೋದ್ರಿಂದ ಅನಿಮಿಯಾ ಕಂಡೀಷನ್ಸ್, ಆ್ಯಕ್ನೆ ಪ್ರಾಬ್ಲಮ್ಸ್ ಇದೆಲ್ಲ ರೆಡ್ಯೂಸ್ ಮಾಡ್ಬೋದು. ಸ್ಪ್ರೌಟ್ಸ್ ತೊಗೊಂಡ್ರೂ ಕೂಡ ಹೇರ್ ಥಿನ್ನಿಂಗ್ ಆಗೋದನ್ನು ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ಇವಾಗ ಏನು ಮಾಡಬಾರ್ದು ಅಂತ ನೋಡೋಣ. ಮೊದಲನೇದು, ಯಾವುದೇ ಕಾರಣಕ್ಕೂ ಜಂಕ್ ಫುಡ್ಸ್ನ ತಿನ್ನಬಾರ್ದು. ಜಂಕ್ ಫುಡ್ಸ್ನ ಫಸ್ಟು ಅವಾಯ್ಡ್ ಮಾಡಬೇಕು. ಎರಡನೇದು, ಶುಗರ್ ಇಂಟೇಕ್ನ ಕಮ್ಮಿ ಮಾಡಬೇಕು.
ಮತ್ತು 7ರಿಂದ 8 ಗಂಟೆ ಚೆನ್ನಾಗಿ ನಿದ್ದೆ ಮಾಡಬೇಕು. ಶುಗರ್ ಜಾಸ್ತಿ ತೊಗೊಂಡ್ರೆ ಡಯಾಬಿಟಿಕ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಶುಗರ್ ಇಂಟೇಕ್ನ ಕಮ್ಮಿ ತಿನ್ನೋಕ್ಕೆ ಹೇಳ್ತೀವಿ. ಹಾಗೆ ಬಾಡಿಗೆ 7 to 8 ಅವರ್ಸ್ ರೆಸ್ಟ್ ಕೊಡೋದ್ರಿಂದ ನಿಮಗೆ ಮೂಡ್ ಸ್ವಿಂಗ್ಸ್ ಆಗೋದು, ಹೆಡ್ಏಕ್ ಬರೋದು ಕಮ್ಮಿ ಆಗ್ತಾ ಹೋಗುತ್ತೆ. ಹೀಗೆ ಕೆಲವೊಂದು ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳೋದು, ಹೆಲ್ತಿ ಲೈಫ್ ಸ್ಟೈಲ್ನ ಅಡಾಪ್ಟ್ ಮಾಡ್ಕೊಳೋದು, ಹಾಗೆ ಹೋಮ್ ರೆಮಿಡೀಸು ಕೆಲವೊಂದನ್ನು ನೀವು ನಿಮ್ಮ ಡೈಲಿ ರೂಟೀನಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಆವಾಗ PCOD ಆ್ಯಂಡ್ PCOS ಇಂದ ಆಗ್ತಾ ಇರೋ ಕೆಲವೊಂದು ಸೈಡ್ ಎಫೆಕ್ಟ್ಸ್ಗಳನ್ನ ಕಂಟ್ರೋಲಿಗೆ ತರ್ಬೋದು. ಇದೆಲ್ಲ ಮಾಡೋದ್ರಿಂದ ಏನು ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಕುತ್ತೆ ಅಂತ ಅಲ್ಲ, ಬಟ್ ನಿಮಗೆ ಆಗ್ತಾ ಇರೋ ಕೆಲವೊಂದು ಸಿಮ್ಟಮ್ಸ್ಗಳು ಅಂದರೆ ಹೆಡೇಕ್, ಕಿರಿಕಿರಿ ಆಗೋದು, ಪದೇ ಪದೇ ಇರ್ರೆಗ್ಯುಲರ್ ಮೆನ್ಸ್ಟ್ರೇಷನ್ಸ್ ಆಗೋದನ್ನು ಈ ಕೆಲವೊಂದು ಮೆಥಡ್ಸಿಂದ ಕಂಟ್ರೋಲಿಗೆ ತರ್ಬೋದು. ನಾನು ಹೇಳಿರೋ ಟಿಪ್ಸು ನಿಮಗೆ ಇಷ್ಟ ಆಗಿದ್ದರೆ, ನೀವು ಫಾಲೋ ಮಾಡೋದಾದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಏನಾದ್ರು ಡೌಟ್ಸ್ ಇದ್ದರೆ ನಾನು ಕ್ಲಾರಿಫೈ ಮಾಡ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಥ್ಯಾಂಕ್ ಯು.